ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹಾಲ್ನೂರ್ ಹೋಮ್ ಕಿಚನ್. ಇವತ್ತು ಮಧ್ಯಾಹ್ನಕ್ಕೆ ಲಂಚ್ ಮಾಡೋಕ್ಕೆ ನನಗೆ ಟೈಮೇ ಇರಲಿಲ್ಲ, ತುಂಬ ಬ್ಯುಸಿ ಇದ್ದೆ. ಸೊ ಅದಕ್ಕೆ ಒಂದು ಕ್ವಿಕ್ ಲಂಚ್ ಮಾಡಿದ್ದೀನಿ, ಚಪಾತಿ ಬೀಟ್ರೋಟ್ ಪಲ್ಯ. ಚಪಾತಿ ಮಾಡೋಕ್ಕೆ ಒಂದು 2 ಬೌಲಷ್ಟು ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೊಂದು ಅರ್ಧ ಟೀ ಸ್ಪೂನ್ ಸಾಲ್ಟು, ಒಂದು 2 ಟೀ ಸ್ಪೂನಷ್ಟು ಎಣ್ಣೆ, ಒಂದು ಸ್ವಲ್ಪ ನೀರು ಹಾಕಿ ಕಲಸಿ ಇಟ್ಕೊಳ್ಳೋದು. ಚಪಾತಿ ಹಿಟ್ಟನ್ನು ಕಲಸೋವಾಗ ಹೆಚ್ಚು ಮಿದಿಬೇಡಿ, ಲೈಟಾಗೆ ಮೇಲ್ಮೇಲೆ ಕಲಸಿಟ್ರೆ ಚಪಾತಿ ಸಾಫ್ಟಾಗಿ ಬರುತ್ತೆ ಅಂತ ಹೇಳ್ತಾರೆ. ಸೊ ನಾನು ಲೈಟಾಗೆ ಕಲಿಸ್ತೀನಿ ಫಸ್ಟ್ ಟೈಮು. ಒಂದು ಸ್ವಲ್ಪ ಆಮೇಲೆ ಮೇಲಕ್ಕೆ ಎಣ್ಣೆ ಹಾಕಿಬಿಟ್ಟು ಇಡ್ತೀನಿ. ಸೊ ಪಲ್ಯ ಆಗೋ ತನಕ ಚಪಾತಿ ಹಿಟ್ಟು ಚೆನ್ನಾಗಿ ನೆನ್ಕೊಳ್ಳುತ್ತೆ. ಆಮೇಲೆ ಚಪಾತಿ ಮಾಡೋವಾಗ ಒಂದೆರಡು ಸಲ ಮಿದ್ಕೋಬೇಕು. ಆಮೇಲೆ ಚಪಾತಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಚಪಾತಿ ಹಿಟ್ಟು ರೆಡಿ ಆಯಿತು. ಅದನ್ನು ಒಂದು ಸೈಡ್ ಇಟ್ಬಿಟ್ಟು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 2 ಬೀಟ್ರೂಟ್ ತೊಗೊಂಡಿದ್ದೀನಿ. 2 ಬೀಟ್ರೂಟ್ನ ಸಿಪ್ಪೆ ಎಲ್ಲ ತೆಗಿಬೇಕು. ಸೊ ಸಿಪ್ಪೆ ತೆಗೆದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊತೀನಿ. ತುಂಬ ಸಿಂಪಲ್ ಪಲ್ಯ ಮಾಡ್ತಾಯಿದ್ದೀನಿ ನಾನಿವತ್ತು. ಇದಕ್ಕೆ ರುಬ್ಬು ಹಾಕೋದು, ಮಸಾಲೆ ಎಲ್ಲ ಏನು ಹಾಕೋದೇನಿಲ್ಲ, ಒಗ್ಗರಣೆ ಹಾಕಿಬಿಟ್ಟು ಮಾಡೋ ಅಂಥದ್ದಷ್ಟೇ. ಬೀಟ್ರೂಟ್ ಇಷ್ಟ ಇಲ್ಲ ಅನ್ನೋರು ಇದೇ ರೆಸಿಪಿಗೆ ಕ್ಯಾರೆಟು, ಹೀರೆಕಾಯಿ ಅಥವಾ ಫ್ರೆಂಚ್ ಬೀನ್ಸು ಯಾವುದಾದ್ರೂ ಒಂದು ತರಕಾರಿ ಮನೇಲಿದ್ದರೆ ಅದನ್ನು ಹಾಕಿ ಮಾಡ್ಕೋಬೋದು. ಒಗ್ಗರಣೆ ಹಾಕಿ ಉಡಿ ಪಲ್ಯ ಥರ ಒಗ್ಗರಣೆ ಹಾಕಿ ಮಾಡ್ಕೊಳ್ಳೋ ಅಂಥದ್ದು. ಇದು ಅನ್ನ ಸಾಂಬಾರಿಗೆ ಬೀಟ್ರೂಟ್ ಅಲ್ಲದೆ ಬೇರೆ ಯಾವ ತರಕಾರಿನಾದ್ರು ಹಾಕಿದ್ರೆ ನೀವು ಅನ್ನ ಸಾಂಬಾರಿಗೆ ಸೈಡ್ಗೂ ಪಲ್ಯ ಥರ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಸಿಂಪಲ್ಲಾಗೂ ಮಾಡ್ಬೋದು, ರುಚಿಯಾಗಿರುತ್ತೆ. ನಾನು ಬೀಟ್ರೂಟ್ನ ಇವತ್ತು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಒಂದು 2 ವಿಷಲ್ ಹಾಕಿಸ್ತೀನಿ. ಅದಕ್ಕೆ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಅದು ದಪ್ಪ ಇದ್ರೂ ನಡೆಯುತ್ತೆ ಕುಕ್ಕರಲ್ಲಿ ಕುಗ್ಸೋದ್ರಿಂದ. ನನಗೆ ಒಗ್ಗರಣೆಯಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಒಗ್ಗರಣೆಲಿ ಬೇಯಿಸೋದಾದರೆ. ಸೊ ಅಷ್ಟು ಟೈಮ್ ಇಲ್ಲ ಅಂತ ಕುಕ್ಕರಲ್ಲಿ ಕುಗ್ಸ್ಕೊತಿದ್ದೀನಿ. ನೀವು ಒಗ್ಗರಣೆಲೇ ಬೇಯಿಸ್ಬೋದು. ತುಂಬ ಸಣ್ಣ ಕಟ್ ಮಾಡ್ಕೊಳ್ಳಿ, ಇಲ್ಲ ತುರಿದಿರೋ ಬೀಟ್ರೂಟ್ ಆದರೂ ತುಂಬ ಚೆನ್ನಾಗಿರುತ್ತೆ ಪಲ್ಯ. ತುರ್ಕೊಂಡಾದರೂ ಮಾಡ್ಬೋದು, ಇಲ್ಲ ಚಿಕ್ಕದಾಗಿ ತುಂಬ ಸಣ್ಣ ಕಟ್ ಮಾಡಿ ಒಗ್ಗರಣೆಲ್ಲೇ ಒಂದು ಅರ್ಧ ಕಪ್ಪಷ್ಟು ಈರುಳ್ಳಿ ಎಲ್ಲ ಬೆಂದ ಮೇಲೆ ಬೀಟ್ರೋಟ್ ಹಾಕಿ ಒಂದು ಅರ್ಧ ಕಪ್ ನೀರು ಹಾಕಿ ಆ ಒಗ್ಗರಣೆಲೂ ಕೂಡ ಬೇಯಿಸ್ಬೋದು. ನಾನು ಕುಕ್ಕರಲ್ಲಿ ಇವತ್ತು 2 ವಿಷಲ್ ಹಾಕ್ಸ್ಕೊತಿದ್ದೀನಿ. ಇದನ್ನು ಬೇಯಿಸ್ಕೊಳ್ಳೋಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಲ್ಟು, ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೊತೀನಿ. ಇಷ್ಟು ಸಿಂಪಲ್ಲಾದರೂ ಬೀಟ್ರೂಟ್ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆಗಂತೂ ಬೆಸ್ಟ್ ಇರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಕುಕ್ಕರ್ ವಿಷಲ್ ಹಾಕಿ ಪ್ರೆಷರ್ ಕಮ್ಮಿ ಆಗೋ ಅಷ್ಟರಲ್ಲಿ ಒಗ್ಗರಣೆಗೆ ಬೇಕಿರೋವಂಥ ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೋದು. ಸೊ ಬೇಗ ಆಗುತ್ತೆ. ಕುಕ್ಕರ್ ಕುಗ್ಸಿದ್ದಾಯಿತು. ಇವಾಗ ಒಗ್ಗರಣೆ ಹಾಕೋಕ್ಕೆ ಸ್ಟಾರ್ಟ್ ಮಾಡೋಣ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ. ಸಾಸಿವೆ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ ಒಗ್ಗರಣೆಗೆ ಹಾಕಿ ಒಂದು 3ರಿಂದ 4 ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಮೀಡಿಯಮ್ ಸೈಜ್ದು ಆನಿಯನ್ನು ಒಗ್ಗರಣೆಗೆ ಹಾಕ್ತೀನಿ. ಆನಿಯನ್ ಹಾಕಿ ಒಂದು 2 ನಿಮಿಷ ಕೈ ಆಡಿಸಿ ಅದು ಬೆಂದಮೇಲೆ ತೆಂಗಿನಕಾಯಿ ತುರಿ ಹಾಕಬೇಕು. ತೆಂಗಿನ ತುರಿ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡು ಅವೆರಡನ್ನೂ ಹಾಕಿ ಕೈ ಆಡಿಸಿ. ಬೀಟ್ರೋಟ್ ಬೆಂದಿದ್ದರೆ ಬೀಟ್ರೋಟನ್ನು ಹಾಕೋದು. ಇವಾಗ ನೀರು ಜಾಸ್ತಿ ಇದ್ದರೆ ಬೀಟ್ರೋಟಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ತೆಗೆದುಬಿಡಿ. ಇಲ್ಲ ನೀರು ಸ್ವಲ್ಪ ಕಮ್ಮಿ ಇದೆ ಅಂದರೆ ಒಟ್ಟಿಗೆ ಹಾಕಿ, ನೀರು ಸಮೇತ ಹಾಕಿ ಅದು ಕುದಿಯುತ್ತೆ. ಒಂದು 2 ನಿಮಿಷ ಕುದಿಸಿದ್ರೆ ನೀರೆಲ್ಲ ಗಟ್ಟಿಯಾಗುತ್ತೆ. ಇವಾಗ ಸಾಲ್ಟ್ ನೋಡಿ, ಸಾಲ್ಟ್ ಬೇಕಾದರೆ ಎಕ್ಸ್ಟ್ರಾ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೋಬೋದು. ಖಾರ ಕಮ್ಮಿ ಇದ್ದರೆ ಒಂಚೂರು ಚಿಲ್ಲಿ ಪೌಡರ್ ಹಾಕ್ಕೋಬೋದು. ಬಟ್ ಮೆಣಸಿನ್ಕಾಯಿ 4 ಹಾಕಿದ್ರೆ ಸಾಕಾಗುತ್ತೆ 2 ಬೀಟ್ರೋಟ್ಗೆ. ಪಲ್ಯ ಅಷ್ಟೇ ರೆಡಿ ಆಯಿತು. ಚಪಾತಿ ಮಾಡೋಣ. ಚಪಾತಿ ಹಿಟ್ಟು ಕಲಸಿದ್ವಲ್ಲ, ಸಾಫ್ಟಾಗಿ ನೆಂದಿದೆ. ಇವಾಗ ಒಂದು ಸ್ವಲ್ಪ ಚಪಾತಿ ಹಿಟ್ಟನ್ನು ಒಂದು ಜಾಸ್ತಿ ಅಲ್ಲ, ಸ್ವಲ್ಪ ಹೊತ್ತು ಮಿದಿಬೇಕು. ಆಮೇಲೆ ಚಪಾತಿನ ಉಂಡೆಗಳು ಮಾಡಿಟ್ಕೊಂಡ್ರೆ ಬೇಗ ಚಪಾತಿ ಮಾಡ್ಬೋದು. ಟೈಮ್ ಕಮ್ಮಿ ಇದ್ದಾಗ ಈ ಥರ ಕ್ವಿಕ್ಕಾಗುವಂಥ ಒಂದು ಚಪಾತಿ ಪಲ್ಯ ಮಾಡಿದ್ರೆ ರುಚಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ.
ಈ ಥರ ಚಪಾತಿನ ಉಂಡೆಗಳಾಗಿ ಮಾಡಿಟ್ಕೊಂಡ್ರೆ ಬೇಗ ಬೇಗ ಚಪಾತಿ ಮಾಡ್ಬೋದು. ಎಲ್ಲ ರೆಡಿ ಆಯಿತು, ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇದೇ ಥರ ಕ್ವಿಕ್ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ನನ್ನ ಚಾನಲಲ್ಲಿ ಹೋಗಿ ವಿಡಿಯೋಗಳು ನೋಡಿ, ಎಷ್ಟೊಂದಿದೆ. ಇನ್ನು ಮುಂದೆನೂ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ, ಸೊ ನಿಮ್ಮ ನೋಟಿಫಿಕೇಷನ್ ಬರುತ್ತೆ ನಿಮಗೆ ವಿಡಿಯೋಸ್ ಅಪ್ಲೋಡ್ ಆದಾಗ. ಚಪಾತಿ ಹಿಟ್ಟು ಕಲಿಸೋವಾಗ ಗಟ್ಟಿಯಾಗಿ ಕಲಿಸ್ಬಾರ್ದು, ಹಾಗಂತ ಅಂಟಂಟೋ ಥರ ಸಾಫ್ಟಾಗೂ ಕಲಿಸ್ಬಾರ್ದು. ಒಂದು ಹದಕ್ಕೆ ಕಲಿಸ್ಬೇಕು, ಆವಾಗ ಸಾಫ್ಟಾಗಿ ಬರುತ್ತೆ ಚಪಾತಿನೂ. ಅರಿಯೋಕ್ಕೂ ಅಷ್ಟೇ, ಮೆತ್ತಾಕೊಳ್ಳಲ್ಲ, ಗಟ್ಟಿಯಾಗಿ ಇದ್ದರೆ ರೋಲ್ ಮಾಡೋಕ್ಕಾಗಲ್ಲ, ಆ ಥರ ಏನಿರಲ್ಲ, ಕರೆಕ್ಟಾಗಿ ಬರುತ್ತೆ. ಚಪಾತಿ ಹಿಟ್ಟು ಚೆನ್ನಾಗಿ ಕಲಿಸಿರ್ಬೇಕು. ಚಪಾತಿಗೆ ಎಣ್ಣೆ ಹಾಕಿನೂ ಬೇಯಿಸ್ಬೋದು, ಇಲ್ಲ ತುಪ್ಪ ಹಾಕಿನೂ ಬೇಯಿಸ್ಬೋದು. ಎರಡೂ ಸೈಡು ಸ್ವಲ್ಪ ತುಪ್ಪ ಹಾಕಿ ನಾನು ಬೇಯಿಸ್ತಾ ಇದ್ದೀನಿ. ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಚಪಾತಿ ಬೇಯಿಸೋವಾಗ ತುಂಬ ಸಲ ತಿರುವಿ ಹಾಕಬೇಡಿ ತವ ಮೇಲೆ. ಎರಡು ಸೈಡನ್ನು ಒಂದೊಂದು ಸಲ ಬೇಯಿಸಿ ತೆಗೆದುಬಿಡಬೇಕು, ಸಾಫ್ಟಾಗಿರುತ್ತೆ. ತುಂಬ ಸಲ ತಿರುಗಿಸಿ ಹಾಕಿ ಮಾಡ್ತಿದ್ರೆ ಒರಟಾಗುತ್ತೆ ಚಪಾತಿ, ಸಾಫ್ಟಾಗಿರಲ್ಲ. ಚಪಾತಿ ರೆಡಿ ಆಯಿತು, ಪಲ್ಯನೂ ರೆಡಿ ಇದೆ. ನೋಡಿದ್ರಲ್ಲ, ಇವತ್ತು ನಂದು ಕ್ವಿಕ್ ಲಂಚು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಪಾತಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ನೀವು ಈ ರೆಸಿಪಿ ಟ್ರೈ ಮಾಡಿ ನೋಡಿ, ಬೇಗ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತು ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಟೇಕ್ ಕೇರ್ ಎವ್ರಿ ಒನ್. ಬಾಯ್.